ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಚಾಮುಂಡಿ ಬೆಟ್ಟದಲ್ಲಿ ಬಾರದ ಸಿದ್ಧತೆ. ಕಾರ್ಯಕ್ರಮದಲ್ಲಿ ದಸರಾ ಉದ್ಘಾಟಕಿ ಬಾನು ಮುಸ್ತಾಕ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರ ಭಾಗಿ. ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ. ಕಿಡಿಗೇಡಿಗಳಿಗಾಗಿ ಪೊಲೀಸರ ಶೋಧ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಗ್ರಹ. ಹಿಂದೂಗಳನ್ನ ಉಳಿಯುವುದು ಕಾಂಗ್ರೆಸ್ ಅಜೆಂಡಾ. ಕಾಂಗ್ರೆಸ್ ಸಚಿವರು ಶಾಸಕರನ್ನ ಸಮುದಾಯಗಳು ಕ್ಷಮಿಸಲ್ಲ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ವಿರುದ್ಧ ಅಶೋಕ್ ಗಂಭೀರ ಆರೋಪ. ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಉದ್ಘಾಟನೆಯಾಗಲಿದ್ದು, ದಸರಾ ಉದ್ಘಾಟನೆಗೆ ಚಾಮುಂಡಿ ಬೆಟ್ಟದಲ್ಲಿ ಭರದ ಸಿದ್ಧತೆ ನಡೆದಿದೆ. ಈಗಾಗಲೇ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಶುಚಿಗೊಳಿಸಿ ಸಿದ್ಧತೆ ಮಾಡಿಕೊಂಡ ಅರ್ಚಕರು ಹಸಿರು ಸೀರೆ ಉಡಿಸಿ ತಯಾರಿ ಮಾಡಿಕೊಂಡಿದ್ದಾರೆ. ನಾಳೆ ಮುಂಜಾನೆಯಿಂದಲೇ ವಿವಿಧ ಅಭಿಷೇಕ ಪೂಜಾ ಕೈಂಕರ್ಯಗಳು ನೆರವೇರಿದ ಬಳಿಕ ಬೆಳ್ಳಿ ರಥದಲ್ಲಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನ ವೇದಿಕೆಗೆ ತಂದು ಪುಷ್ಪಾರ್ಚನೆ ನಡೆಸಲಾಗುತ್ತದೆ. ಸೋಮವಾರ 10:40 ವೃಶ್ಚಿಕ ಶುಭ ಲಗ್ನದಲ್ಲಿ ಉತ್ಸವ ಮೂರ್ತಿಗೆ ಲೇಖಕಿ ಬಾನು ಮುಸ್ತಾಕ್ ಪುಷ್ಪಾರ್ಚನೆ ಮಾಡಿ ದಸರಾ ಉದ್ಘಾಟನೆ ನಡೆಸಲಿದ್ದಾರೆ. ಈ ಬಗ್ಗೆ ದೇವಾಲಯದ ಪ್ರಧಾನ ಅರ್ಚಕ ಶಶಿಶೇಖರ್ ದೀಕ್ಷಿತ್ ಮಾಹಿತಿ ನೀಡಿದ್ದು, ಇನ್ನು ಚಾಮುಂಡೇಶ್ವರಿ ದೇವಾಲಯ ಆವರಣದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದ್ದು 1,000 ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಳೆ ಹಿನ್ನೆಲೆ ಚೇರ್ಮನ್ ಟೆಂಟ್ ವ್ಯವಸ್ಥೆ ಮಾಡಲಾಗಿದ್ದು, ವಿವಿಐಪಿ ಹಾಗೂ ಪಾಸ್ ಹೊಂದಿದವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ. ದಸರಾ ಉದ್ಘಾಟನೆ ಮುಗಿಯುವವರೆಗೂ ಚಾಮುಂಡಿ ಬೆಟ್ಟಕ್ಕೆ ಸಾರ್ವಜನಿಕರ ನಿರ್ಬಂಧ ಹೇರಲಾಗಿದ್ದು, ಆಹ್ವಾನಿತರಿಗೆ ಮಾತ್ರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಲಾಗಿದೆ. ಕಾರ್ಯಕ್ರಮದಲ್ಲಿ ದಸರಾ ಉದ್ಘಾಟಕಿ ಬಾನು ಮುಸ್ತಾಕ್, ಸಿಎಂ ಸಿದ್ದರಾಮಯ್ಯ ಸೇರಿ ಹಲವು ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಲಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ದೇವಾಲಯದ ಬಾಗಿಲು ತೆರೆದು ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ಕಿಡಿಗೇಡಿಗಳು ವಿಕೃತಿ ಮೆರೆದಿರುವ ಘಟನೆಯೊಂದು ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ನಡೆದಿದೆ. ಸಾರಿಗೆ ಬಸ್ ನಿಲ್ದಾಣ ಮುಂಭಾಗದ ಬೇಲೂರು ಪುರಸಭೆ ಆವರಣದಲ್ಲಿರುವ ಶ್ರೀ ವಿದ್ಯಾ ಗಣಪತಿ ದೇವಾಲಯದಲ್ಲಿ ಈ ಘಟನೆ ನಡೆದಿದೆ. ಭಾನುವಾರ ಬೆಳಗ್ಗೆ ಭಕ್ತಾದಿಗಳು ಕೈಮುಗಿಯಲು ಹೋದಾಗ ಗಣಪತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮೆರೆದಿರುವುದು ಬೆಳಕಿಗೆ ಬಂದಿದೆ. ಇದರ ಬೆನ್ನಲ್ಲೇ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತಿದೆ. ಕೋಮು ಸೌಹಾರ್ದ ಕದಡಲು ಕೆಲವು ಕಿಡಿಗೇಡಿಗಳು ಇಂತಹ ದುಷ್ಕೃತ್ಯ ಎಸಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. 1986 ಇಸವಿಯಲ್ಲಿ ಈ ಗಣೇಶ ಪ್ರತಿಷ್ಠಾಪನೆಯಾಗಿತ್ತು. ಇಲ್ಲಿಯವರೆಗೂ ಸುತ್ತಮುತ್ತಲಿನ ಜನರು ವ್ಯಾಪಾರ ಉತ್ತಮವಾಗುತ್ತೆ ಎಂಬ ನಂಬಿಕೆಯಲ್ಲಿ ಮುಂಜಾನೆ ಪೂಜೆ ಮಾಡಿಕೊಂಡು ಹೋಗುತ್ತಾರೆ. ಮುಂಜಾನೆ ಎದ್ದು ನಿತ್ಯ ಕರ್ಮ ಮುಗಿಸಿ ದೇವರ ಮುಖ ನೋಡೋದೇ ಈ ಜನರ ವಾಡಿಕೆ. 30-45 ವರ್ಷದಿಂದ ಇದೆ. ಇದು ಶ್ರೇಷ್ಠವಾದದ್ದು. ಅಂತಹ ವರಸಿದ್ಧಿ ನಾಯಕನಿಗೆ ಚಪ್ಪಲಿ ಹಾರ ಹಾಕಿದ್ದಾರೆ. ಬಾಗಿಲು ಹಾಕಿದ್ದರೂ ಸಹ ಓಪನ್ ಮಾಡಿ ಯಾವ ಸಮಯದಲ್ಲಿ ಹಾಕಿದ್ದಾರೋ ಗೊತ್ತಿಲ್ಲ, ಆದ್ರೆ ಚಪ್ಪಲಿ ಹಾಕಿದ್ದಾರೆ. ಇದನ್ನ ನಾವು ಖಂಡಿಸುತ್ತೇವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ದೇವಸ್ಥಾನಕ್ಕೆ ಮುಖ ಮುಚ್ಚಿಕೊಂಡ ಮಹಿಳೆಯೊಬ್ಬರು ಗಣೇಶನ ದೇವಸ್ಥಾನಕ್ಕೆ ಬಂದಿದ್ದು, ಮೂರ್ತಿಗೆ ಚಪ್ಪಲಿ ಹಾರ ಹಾಕಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎಂದು ತಿಳಿದು ಬಂದಿದೆ. ಸಾರ್ವಜನಿಕರು ಮಹಿಳೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದು, ಬೇಲೂರು ಪೊಲೀಸರು ಸಿಸಿಟಿವಿ ದೃಶ್ಯವನ್ನ ಪರಿಶೀಲಿಸಿದ್ದಾರೆ. ಸಿಸಿಟಿವಿ ದೃಶ್ಯ ಆಧರಿಸಿ ಮಹಿಳೆಗಾಗಿ ಬೇಲೂರು ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಬೇಲೂರು 1986ನೇ ಇಸ್ವಿಯಲ್ಲಿ ಈ ಒಂದು ಗಣಪತಿ ಚಿಕ್ಕದಾಗಿತ್ತು. ಈ ಸುತ್ತಮುತ್ತಲವರು ಬಂದು ಈ ಗಣಪತಿಗೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಹೋದರೆ ವ್ಯಾಪಾರ ಉತ್ತಮವಾಗುತ್ತೆ ಅಂತ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ರು. ಎಲ್ಲರೂ ಇವತ್ತಿನ ರೀತಿಯಲ್ಲಿ ಅಲ್ಲಿಂದ ಬಂದು 30-45 ವರ್ಷ ಆಗಿದೆ. ಆ ಗಣಪತಿ ಭಾರಿ ಶ್ರೇಷ್ಠವಾದ್ದು. ವರಸಿದ್ಧಿ ವಿನಾಯಕ ಸ್ವಾಮಿ ಅಂತ ಹೇಳಿ ಕೊಟ್ಟಂಥ ವರವನ್ನು ಮಾಡ್ತಾರೆ. ಪ್ರತಿಯೊಬ್ಬರು ಪ್ರಸಾದ ಕೇಳ್ತಾರೆ. ಅಂಥ ಗಣಪತಿ ಕ್ಷೇತ್ರದಲ್ಲಿ ಇವತ್ತು ರಾತ್ರಿ ಬಾಗಿಲು ಹಾಕಿದ್ರು ಸಹ ಬಾಗಿಲು ಓಪನ್ ಮಾಡಿಕೊಂಡು ಯಾವ ಟೈಮಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಗಣಪತಿ ಮೇಲ್ಭಾಗದಲ್ಲಿ ಒಂದು ಚಪ್ಪಲಿನ ಅದ್ರ ಮೇಲೆ ಯಾರ ಕಿಡಿಗೇಡಿಗಳು ಇಟ್ಟೋಗಿದ್ದಾರೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇನೆ. ನಾನು ಗಣಪತಿಗೆ ಅಧ್ಯಕ್ಷ ಆಗಿದ್ದೆ. ಈಗ ನಮ್ಮ ಸ್ಥಾನಕ್ಕೆ ಈಗ ವಿರೂಪಾಕ್ಷಿಯವರು ಅಧ್ಯಕ್ಷರಾಗಿದ್ದಾರೆ. ಭಾರಿ ವಿಶೇಷವಾದ ಕಾರ್ಯಕ್ರಮ. ವಿಶೇಷ ಗಣಪತಿ ಅಂತ ಅಂದರೆ ನಮ್ಮ ಸುತ್ತಮುತ್ತ ಬೇಲೂರು ತಾಲೂಕು ಸುತ್ತಮುತ್ತ ಅದು ತುಂಬ ವಿಶೇಷವಾದ. ಇದು ಬೆಳಗ್ಗೆ ಸುಮಾರು ಒಂದು 4 ಗಂಟೆ ಜಾವದಲ್ಲಿ ಇಲ್ಲಿ ನಮ್ಮ ವಿಶೇಷವಾದ ಗಣಪತಿ, ಪುರಸಭೆ ಗಣಪತಿ ಅಂತಂದರೆ ಇಡೀ ಬೇಲೂರು ಪ್ರಸಿದ್ಧ ಗಣಪತಿ ಇದು. ಇಲ್ಲಿ ಯಾರೋ ಕಿಡಿಗೇಡಿಗಳು ಗಣಪತಿ ಮೇಲೆ ಚಪ್ಪಲಿನ ಇಡ ಅಂತ ಕೆಲಸ ಮಾಡಿದ್ದಾರೆ. ಇವರನ್ನ ಹಿಡಿಯೋಂಥ ಕೆಲಸ ಆಗಬೇಕು, ಮತ್ತೆ ಕೋಮು ಗಲಭೆಗೆ ಸೃಷ್ಟಿಯಾಗಂಥ ಕೆಲಸ ಮಾಡ್ತಿದ್ದಾರೆ. ಇವರನ್ನ ಹಿಡಿಯೋಂಥ ಕೆಲಸ ಮಾಡಲಿಲ್ಲ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ
ದೊಡ್ಡದಾಗಿ ಹೋರಾಟ ಮಾಡಬೇಕಾಗತ್ತೆ. ನಮಗೆ 4 ಗಂಟೆ ಬೆಳಗಿನ ಜಾವ 4 ಗಂಟೆಗೆ ವಿಚಾರ ಗೊತ್ತಾಗಿದೆ. ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಗ್ಲೇ ಬಂದಿದ್ದಾರೆ, ಬಂದು ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ, ಸುತ್ತ ಸಿಸಿ ಕ್ಯಾಮ್ರಾಗಳೆಲ್ಲ ಇದೆ. ಆಲ್ರೆಡಿ ಈಗ ಮದ್ದೂರಲ್ಲಿ ಗಲಾಟೆ ಆಗಿದೆ. ಮದ್ದೂರಲ್ಲಿ ಗಲಾಟೆ ಆಗಿರೋದು ಹೇಗಾಗಿದೆ ಅಂತಂದ್ರೆ ತೀವ್ರತೆ ಪಡ್ಕೊಂಡಿದೆ. ಮತ್ತೆ ಇಲ್ಲಿ ಬೇಲೂರಲ್ಲೂ ಅದೇ ತರ ಆಗದ್ ಬೇಡ, ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಒಂದು ಕಾನೂನು ನಮ್ಮ ಎಲ್ಲ ಆರಾಧ್ಯ ದೈವ ದಿನ ಬೆಳಗಾದ್ರೆ ನಾವು ಒಂದು ಊರು ಒಂದು ದೇಶ ಯಾವುದೇ ಹೋಗ್ಬೇಕಾದ್ರೂ ಕೈ ಮುಗಿದು ಹೋಗೋಂಥ ಒಂದು ಪುಣ್ಯಾತ್ಮ ವಿಗ್ರಹ. ಇವತ್ತು ಬೆಳಗಿನ ಜಾವ ಯಾರು ಕಿಡಿಗೇಡಿಗಳು ಬಂದು ಚಪ್ಪಲಿಯನ್ನು ದೇವರ ಹತ್ರ ಇಟ್ಟು ಬೆಳಗಿನ ಜಾವ ಹೋಗಿದ್ದಾರೆ, ಯಾರು ಅನ್ನೋದು ಗೊತ್ತಾಗಿಲ್ಲ. ಇದರ ಬಗ್ಗೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದರ ಬಗ್ಗೆ ತನಿಖೆ ಆಗಬೇಕು, ನ್ಯಾಯ ಸಿಗಬೇಕು. ಈ ಕಿಡಿಗೇಡಿಗಳು ಯಾರು ಅಂತ ಗುರುತಿಸಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ಇವರೆಲ್ಲರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಕಠಿಣ ಶಿಕ್ಷೆ ಕೊಡಬೇಕು, ಯಾರು ಅನ್ನೋದು ಗುರುತಿಸಿ ಬೇಗ ಅವ್ರನ್ನ ಪತ್ತೆ ಹಚ್ಚಿ ಅವ್ರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ನಾವು ಕೇಳ್ಕೊಂತ ಪಬ್ಲಿಕ್ ಗೊತ್ತಾಗಬೇಕು ಯಾರು. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂದ ಮೇಲೆ ಜಾತಿ, ಉಪಜಾತಿ, ಇನ್ನೊಂದು ಜಾತಿ ಎಂದು ಯಾಕೆ ಹೇಳಲಾಗುತ್ತಿದೆ? ಸೋನಿಯಾ ಗಾಂಧಿ ಮಾರ್ಗದರ್ಶನ ಮೇರೆಗೆ ಈ ಜಾತಿ ಗಣತಿ ನಡೆಸಲಾಗುತ್ತಿದೆ. ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಎಲ್ಲರನ್ನ ಸೋನಿಯಾ ಗಾಂಧಿ ಧರ್ಮಕ್ಕೆ ಸೇರಿಸಲು ಸಿದ್ದರಾಮಯ್ಯ ಹೊರಟಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಿಗೆ ಸ್ಪಷ್ಟತೆಯೇ ಇಲ್ಲ. ಜಾತಿ ತೆಗೆದಿದ್ದೇವೆ ಅಂತಾರೆ, ಕೆಲವು ಉಳಿಸಿಕೊಂಡಿದ್ದೇವೆ ಎನ್ನುತ್ತಾರೆ. ತೆಗೆದಿರುವ ಜಾತಿಗಳ ಹೆಸರು ಹೇಳಿದ್ರೂ ಬರೆದುಕೊಳ್ಳುತ್ತೇವೆ ಎಂದಿದ್ದಾರೆ. ಈ ಗೊಂದಲ ಯಾಕೆ ಮೂಡಿಸಬೇಕು? ವಿವಿಧ ಜಾತಿ ಸಮುದಾಯಗಳಿಗೆ ಸಮೀಕ್ಷೆಯಿಂದ ಅಪಮಾನ ಆಗುತ್ತಿದೆ. ಸಚಿವರಿಗೆ ಗೌರವ ಇದ್ರೆ ಸಂಪುಟ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬರಬೇಕು. ಸಮುದಾಯಗಳು ಕಾಂಗ್ರೆಸ್ ಸಚಿವರು ಶಾಸಕರನ್ನ ಕ್ಷಮಿಸುವುದಿಲ್ಲ. ಈ ಸಮೀಕ್ಷೆಯ ಹಿಂದೆ ಕ್ರೈಸ್ತ ಮಿಷನರಿಗಳ ಕೈವಾಡವಿದೆ ಎಂದು ಆರೋಪಿಸಿದರು. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದ ಘಟನೆಯ ಹಿಂದೆ ದೊಡ್ಡ ಷಡ್ಯಂತ್ರವಿದೆ ಎಂದು ಬಿಜೆಪಿ ಎಂಎಲ್ಸಿ ಮತ್ತು ಮಾಜಿ ಸಚಿವ ಸಿಟಿ ರವಿ ಆರೋಪಿಸಿದಲ್ಲದೆ ಬೇಲೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಈ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಆರೋಪಿಯ ಹಿಂದಿರುವ ಶಕ್ತಿಗಳನ್ನು ಹೊರತರಬೇಕು ಎಂದು ಆಗ್ರಹಿಸಿದರು. ಘಟನೆ ನಡೆದ ಕೂಡಲೇ ಪೊಲೀಸರು ಆರೋಪಿಯನ್ನ ಮಾನಸಿಕ ಅಸ್ವಸ್ಥೆ ಎಂದು ಹೇಳಿದ್ದಕ್ಕೆ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾನಸಿಕ ಅಸ್ವಸ್ಥೆಗೆ ಗಣಪತಿ ದೇವರು ಎಂದು ಗೊತ್ತಾಗುತ್ತಾ? ಮಾನಸಿಕ ಅಸ್ವಸ್ಥೆ ಮುಖ ಮುಚ್ಚಿಕೊಳ್ತಾಳ ಎಂದು ಪ್ರಶ್ನಿಸಿದ ಅವರು, ಹಸುವಿನ ಕುತ್ತಿಗೆಯನ್ನ ಕುಯ್ದಾಗಲೂ ಮಾನಸಿಕ ಅಸ್ವಸ್ಥೆ ಎಂದು ಹೇಳಿದ್ರು. ಇಂಥ ಘಟನೆಗಳ ಹಿಂದೆ ದೊಡ್ಡ ಷಡ್ಯಂತ್ರವಿದೆ. ದೇಶದ ಮತ್ತು ಹೊರ ದೇಶದವರ ಕೈವಾಡವಿದೆ. ಪೊಲೀಸರು ಮಾನಸಿಕ ಅಸ್ವಸ್ಥೆ ಎಂದು ಹೇಳುವ ಬದಲು ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ರು. ಹಿಂದೂಗಳ ತಾಳ್ಮೆಯನ್ನ ಪರೀಕ್ಷಿಸಬೇಡಿ ಎಂದು ಎಚ್ಚರಿಸಿದ ಸಿಟಿ ರವಿ, ನಾವು ಕಾನೂನು ಪಾಲಿಸುವವರು, ಆದ್ದರಿಂದ ತಾಳ್ಮೆಯಿಂದ ಇದ್ದೇವೆ. ಸಂಜೆಯೊಳಗೆ ಆರೋಪಿಯನ್ನ ಬಂಧಿಸಿ ಕ್ರಮ ಕೈಗೊಳ್ಳಿ. ಅವರ ಹಿಂದೆ ಯಾರಾದರೂ ಇದ್ರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ಳಿ. ಯಾರು ತಪ್ಪು ಮಾಡ್ತಾರೋ ಅವರಿಗೆ ಬುಲ್ಡೋಸರ್ ಸಿದ್ಧವಿದೆ ಎಂದು ಸರ್ಕಾರ ಹೇಳಿದೆ. ಇನ್ನು ಮುಂದೆ ಇಂಥ ಕೃತ್ಯವನ್ನ ಹಿಂದೂ ಸಮಾಜ ಸಹಿಸಿಕೊಳ್ಳುವುದಿಲ್ಲ. ಈಗ ಆಗಿರುವುದು ಬರೀ ಗಣಪತಿಗೆ ಆದ ಅಪಮಾನವಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಆದ ಅನ್ಯಾಯ ಎಂದು ಕಿಡಿಕಾರಿದ್ರು. ಒಬ್ಬಳು ಮಹಿಳೆ ದೇವಸ್ಥಾನದ ಒಳಗೆ ಹೋಗಿರುವಂಥ ಒಂದು ಫುಟೇಜ್ ಸಿಗುತ್ತೆ. ವೇಲ್ನಲ್ಲಿ ಮುಖ ಕವರ್ ಮಾಡ್ಕೊಂಡಿರೋದ್ರಿಂದ ಮುಖದಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಇನ್ನಷ್ಟು CCTV ಫುಟೇಜ್ಗಳನ್ನು ತೆಗೆದು ಅದನ್ನು ನಿಮಗೆ ಕಳಿಸ್ಕೊಡ್ತೀವಿ ಮತ್ತು ಈಗಾಗಲೇ 3-4 ತಂಡಗಳನ್ನು ಮಾಡಿದ್ದೀವಿ ಅನ್ನೋಂಥ ಮಾಹಿತಿ ಕೊಟ್ಟಿದ್ದಾರೆ. ಅವರಿಗೂ ಇನ್ನೂ ಸ್ಪಷ್ಟತೆ ಇಲ್ಲ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋ ಸ್ಪಷ್ಟತೆ ಅವರಿಗೂ ಕೂಡ ಸಿಕ್ಕಿಲ್ಲ. ಅವರು ಅನುಮಾನಾಸ್ಪದವಾಗಿರ್ತಕ್ಕಂಥ ಸಂಗತಿಗಳ ಹಿನ್ನೆಲೆಯಲ್ಲಿ ಕೆಲವು ಊಹೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಊಹೆ ಬೇಡ, ಸ್ಪಷ್ಟತೆ ಬೇಕು. ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ, ಅವ್ರನ್ನ ಕಾನೂನಿನ ಕಟಕಟೆ ಒಳಗೆ ನಿಲ್ಲಿಸಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡಿರ್ತಕ್ಕಂಥದ್ದು ಈ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅವರು ಕೆಲವು ಕಾಲ ಸಮಯ ಕೊಡಿ ನಮಗೆ ಅಂತ ಹೇಳಿದ್ದಾರೆ. ಸಂಘಟನೆಗಳ ಜೊತೆಲೂ ಮಾತಾಡಿದ್ದಾರೆ. ಅವರು ಮುಂದಿನ ನಿರ್ಣಯ ನಾವು ತಗೊಳ್ಬೇಕು. ಈಗ ಸ್ಥಳೀಯವಾಗಿರ್ತಕ್ಕಂಥದ್ದು ನಾವು ಬೇಲೂರು ಜನರ ಜೊತೆಗಿದ್ದೇವೆ, ಬೇಲೂರು ಸಂಘಟನೆ ಜೊತೆಗಿದ್ದೀವಿ. ಅವ್ರು ಏನು ನಿರ್ಣಯ ತಗೊಳ್ತಾರೆ ಆ ನಿರ್ಣಯಕ್ಕೆ ಬೆಂಬಲವಾಗಿ ನಿಂತು ಅವ್ರ ಜೊತೆಗೆ ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಮಗೆ ಈ ಸಮಯದಲ್ಲಿ ನಾವು ಏನು ಹಬ್ಬ ಮಾಡ್ಕೊಂಡು ಬರ್ತಾ ಇದ್ವಿ. ಈ ದಿನ ಈ ಘಟನೆ ಆಗಬಾರ್ದಾಯಿತು, ಆದರೆ ಆಗಿದೆ. ಇದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಾವು ಬೆಳಿಗ್ಗೆ ನಮ್ಮ ಶಾಸಕರು ನಮಗೆ ಕಾಲ್ ಮಾಡುವ ಸಮಯದಲ್ಲಿ ಕೂಡ ಸಹ ನಾವು ಇದಕ್ಕೆ ಆನ್ ಪ್ರಯಾರಿಟಿ, ನಮಗೆ ಬೇರೆ ಏನು ಕೆಲಸ ಇಂಪಾರ್ಟೆಂಟ್ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಮಗೆ ಪ್ರಮುಖವಾಗಿ ಬೇಕಾಗಿರೋದು ಈ ಘಟನೆಯಲ್ಲಿ ನಾವು ಏನು ನ್ಯಾಯದ
ಜನಕ್ಕೆ ನ್ಯಾಯ ಕೊಡಿಸಬೇಕು, ಅದ್ರ ಮೇಲೆ ನಾವು ನ್ಯಾಯ ಕೊಡಿಸಬೇಕು ಅಂತ ನಾವು ಸುಮಾರು ಮಾಡಿದ್ವಿ. ಅದರಲ್ಲಿ ನಮಗೆಲ್ಲ ಮಾಹಿತಿಗಳು ನಿಮಗೆಲ್ಲರೂ ಮಾಹಿತಿಗಳು ಪಾಪ ಅವರು ಸಹ ಬೆಳಿಗ್ಗೆ ಹಿಂದೂ ಸಮಾಜ ಅನ್ನುವಂಥ ಸಂದೇಶ ಹೋಗಿ ಸಂಜೆವರೆಗೂ ಅವರಿಗೆ ಸಮಯ ಕೊಡಬೇಕು ಅನ್ನುವಂಥ ನಿಮ್ಮ ಸಮಯೋಚಿತ ನಿರ್ಧಾರವನ್ನ ಬೆಂಬಲಿಸಿ ನಿಮ್ಮ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಎಲ್ರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ನಮ್ಮದೇ ನಾಡಿನಲ್ಲಿ ನಮ್ಮ ಧಾರ್ಮಿಕ ಭಾವನೆಯನ್ನು ಆಚರಣೆ ಮಾಡುವಂತಹ ಗಣೇಶನಿಗಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಇವತ್ತು ಬಂದಿದೆ ಅಂತ ಕೇಳಿದ್ರೆ ಆ ಹೋರಾಟವನ್ನ ಈ ರಸ್ತೆಯಿಂದ ವಿಧಾನಸೌಧದವರೆಗೆ ತೆಗೆದುಕೊಂಡು ಹೋಗುವಂತ ತಾಕತ್ತು ಇವತ್ತು ಬೇಲೂರಿನ ಎಲ್ಲ ಹಿಂದೂ ಬಾಂಧವರಿಗೆ ಈಗಾಗಲೇ ಒಂದು ಗಣಪತಿಯನ್ನ ನಾವು ಪ್ರತಿಷ್ಠಾಪನೆ ಮಾಡಿ ಗಣಪತಿಯನ್ನ ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಬೇಲೂರು ಪಟ್ಟಣದ ಗಣೇಶ ದೇವಾಲಯದಲ್ಲಿ ಅನಾಮಿಕ ಮಹಿಳೆ ಮುಖಕ್ಕೆ ಕಪ್ಪು ವೇಲ್ ಸುತ್ತಿಕೊಂಡು ಒಳನುಗ್ಗಿರುವ ಸಿಸಿಟಿವಿ ವಿಡಿಯೋ ಲಭ್ಯವಾಗಿದ್ದು ಆರೋಪಿ ಪತ್ತೆಗೆ ಪೊಲೀಸರಿಗೆ ಸಹಾಯಕವಾಗಿದೆ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿರುವ ಘಟನೆ ಜಿಲ್ಲಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಆರೋಪಿಯ ಬಗ್ಗೆ ಪೊಲೀಸರು ಸುಳಿವು ಪತ್ತೆ ಹಚ್ಚಿದ್ದಾರೆ. ಶೀಘ್ರದಲ್ಲೇ ಬಂಧನವಾಗಲಿದೆ ಎನ್ನಲಾಗುತ್ತಿದೆ. ಘಟನಾ ಸ್ಥಳದ ಎದುರು ವಿವಿಧ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಜಮಾಯಿಸಿ ಘೋಷಣೆಗಳನ್ನ ಕೂಗುತ್ತಾ ಪ್ರತಿಭಟನೆ ನಡೆಸಿ ಆರೋಪಿಯನ್ನ ತಕ್ಷಣ ಪತ್ತೆ ಮಾಡಿ ಸ್ಥಳಕ್ಕೆ ಕರೆತರಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಪೊಲೀಸರು ಶ್ವಾನದಳದ ಸಹಾಯದಿಂದ ಸ್ಥಳ ಪರಿಶೀಲನೆ ನಡೆಸಿ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಆಧಾರದಲ್ಲಿ ಆರೋಪಿಯ ಗುರುತು ಪತ್ತೆ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಸಾಂಸ್ಕೃತಿಕ ಅಭಿಯಾನ ಕಾರ್ಯಕ್ರಮವು ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅದ್ದೂರಿಯಾಗಿ ಜರುಗಿತು. ಶಾಸಕ ಸ್ವರೂಪ್ ಪ್ರಕಾಶ್, ಶಾಸಕ ಬಾಲಕೃಷ್ಣ ಹಾಗೂ ಮಠಾಧೀಶರುಗಳು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ಬಾಲಕೃಷ್ಣ ಮಾತನಾಡಿ, 12ನೇ ಶತಮಾನದಲ್ಲಿಯೇ ಪ್ರಜಾಪ್ರಭುತ್ವಕ್ಕೆ ಬಸವಣ್ಣ ತಳಾದಿ ಹಾಕಿದವರು. ಪರಮಪೂಜ್ಯರ ಆಶೀರ್ವಾದದಿಂದ ಧರ್ಮ ಜಾಗೃತಿ ಮತ್ತು ಸಾಮಾಜಿಕ ಪ್ರಗತಿಯಾಗುತ್ತಿದೆ. ಶೈಕ್ಷಣಿಕ ಪ್ರಗತಿ ಜೊತೆಗೆ ಅಭಿವೃದ್ಧಿಯಾಗುತ್ತಿದೆ ಎಂದರೆ ಪರಮಪೂಜ್ಯರ ಆಶೀರ್ವಾದದಿಂದಲೇ ಮಾತ್ರ ಎಂದರು. ಮತ್ತು ವಿಭೂತಿ, ಆದರೆ ಅವಳು ಕೇಳ್ತಾ ಇರೋವಂಥದ್ದು, ಕೆಲವು ಸ್ವಾಮಿಗಳೇ ಹಣೆ ಮೇಲೆ ಕುಂಕುಮ ಧರಿಸ್ತಾರಲ್ಲ, ನೀವು ಅಂಥ ಸ್ವಾಮಿಗಳಿಗೆ ಪ್ರಶ್ನೆ ಮಾಡಿದರೆ ಅವರು ಕೂಡ ವಿಭೂತಿ ಧರಿಸ್ತಾರೆ. ಹಾಗಾಗಿ ಬಹುಶಃ ಈ ವೇದಿಕೆ ಮೇಲೆ ಯಾರೂ ಇಲ್ಲ ಅಂದ್ಕೊಂಡಿದ್ದೇವೆ. ಒಂದು ವೇಳೆ ಯಾರಾದರೂ ಇದ್ದರೆ ಅವರೇ ಇದಕ್ಕೆ ಉತ್ತರ ಹೇಳಬೇಕು ಅಂತ ನಾವು ಬಯಸ್ತೀವಿ. ಒಂದು ಚರ್ಚೆ, ವಿಚಾರ ವಿನಿಮಯ ನಡೀತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆ ಹಿನ್ನೆಲೆಯೊಳಗೆ ಅನುಭವ ಮಂಟಪ ಅಂತಂದರೆ ಅದು ಕೇವಲ ಕಟ್ಟಡಗಳಷ್ಟೇ ಅಲ್ಲ, ಅದರ ಜೊತೆಗೆ ಅಲ್ಲಿ ನಡೀತಕ್ಕಂಥ ಏನು ಜೀವಂತ ಅನುಭವದ ಚರ್ಚೆ ಅದು ಬಹಳ ಮುಖ್ಯ ಅನ್ನೋ ಹಿನ್ನೆಲೆಯೊಳಗೆ ಇವತ್ತು ಸಂಘ ಸಂಸ್ಥೆಗಳು ಆ ಕೆಲಸವನ್ನು ಕೆಲವೊಂದು ಸಂಘ ಸಂಸ್ಥೆಗಳು ಮಾಡ್ತಿದ್ದಾವೆ. ಆದರೆ ಬಹುತೇಕ ಮಠಗಳು ಅವರ ಮಠಗಳಲ್ಲಿ ಶಿವಾನುಭವ ಅಂತ ಏನು ನಡೆಸ್ತಾರೆ ಅದನ್ನು ನಾವು ಅನುಭವ ಮಂಟಪದ ಒಂದು ರೀತಿಯ ಹೋಲಿಕೆಯಲ್ಲಿ ಅನುಭವ ಮಂಟಪ ಅಂತಲೇ ಅದನ್ನು ಸಂಬೋಧಿಸ್ಬೋದು. ಮಠಗಳು ಅದನ್ನು ವ್ಯಾಪಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಆಗಬೇಕನ್ನೋದು ಆಶಯ. ಪ್ರಭುತ್ವ ವ್ಯವಸ್ಥೆಯನ್ನು 12ನೇ ಶತಮಾನದಲ್ಲಿ ದಯಪಾಲಿಸಿದವರು ವಿಶ್ವಜ್ಯೋತಿ ಬಸವೇಶ್ವರರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಪ್ರಪಂಚದ ಜನಸಂಖ್ಯೆ 850 ಕೋಟಿನಲ್ಲಿ ಇವತ್ತು ನಮ್ಮ ದೇಶದ ಜನಸಂಖ್ಯೆ 150 ಕೋಟಿ. ಇವತ್ತು ಗಟ್ಟಿತನದ ಒಂದು ಪ್ರಜಾಪ್ರಭುತ್ವ ಇವತ್ತು ತಳದಿಗೆ ಬಸವೇಶ್ವರರ ಆಶೀರ್ವಾದ ಇವತ್ತು ನಮ್ಮೆಲ್ಲರಿಗೂ ಕೂಡ ಅವಕಾಶ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಪರಮ ಪೂಜ್ಯ ಶ್ರೀಮಠಗಳ ಒಂದು ಆಶೀರ್ವಾದದಿಂದ, ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಧರ್ಮದ ಜಾಗೃತಿ ಆಗಿದೆ, ಸಾಮಾಜಿಕ ಪ್ರಗತಿಯಾಗಿದೆ, ಶೈಕ್ಷಣಿಕ ಪ್ರಗತಿಯಾಗಿ ನಮ್ಮ ದೇಶ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗ್ತಿದೆ ಅಂದರೆ ಇಂಥ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಸಿ ತರಳಬಾಳು ಜಗದ್ಗುರು ಶಾಖಾ ಮಠ ಸಾಗೇನಹಳ್ಳಿಯ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು, ಮೊಟಾಗಿ ಮಠದ ಮಠಾಧೀಶರಾದ ಬಸಪ್ಪ ಮಹಾಸ್ವಾಮಿಯವರು, ವಿವಿಧ ಮಠದ ಮಠಾಧೀಶರು ಹಾಗೂ ವಿವಿಧ ಮುಖಂಡರು ಹಾಜರಿದ್ದರು.
ಇತ್ತೀಚೆಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಸಮುದಾಯ ಕುರಿತು ನಿಷೇಧಿತ ಪದ ಬಳಕೆ ಬಳಸಿದ್ದ ಹಿನ್ನೆಲೆ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಸೋಮವಾರ ಒಂದು ಪ್ರತಿಭಟನೆ ಮಾಡಿ ಆಲೂರು ತಾಲೂಕಿನ ಹೊಸಮಠ ಗ್ರಾಮದಲ್ಲಿ ಗಣಿಗಾರಿಕೆ ನಡೆಯುತ್ತಿದ್ದನ್ನ ವಿರೋಧಿಸಿ ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದಿಂದ ಗಣಿಗಾರಿಕೆ ನಿಲ್ಲಿಸುವ ಉದ್ದೇಶದಿಂದ ಪ್ರತಿಭಟನೆ ಕೈಗೊಂಡು ಇದ್ದೆವು. ನನ್ನ ವಿರೋಧ ಏನಂದ್ರೆ, ಅಲ್ಲಿ ಸುತ್ತಮುತ್ತ ಕಾಡಾನೆಗಳು ಸಂಚರಿಸುತ್ತದೆ ಹಾಗೂ ಹೊಸಮಠ ಊರಿದೆ, ಅಲ್ಲಿ ಮನೆಗಳು ಇದ್ದು ಈ ಕುರಿತಾಗಿ ಪ್ರತಿಭಟನೆ ಮಾಡುತ್ತಿದ್ದ ವೇಳೆ ನಾನೊಂದು ನಿಷೇಧಿತ ಪದ ಬಳಕೆ ಮಾಡಿದ್ದೆ ಎಂಬ ಆರೋಪ ಕೇಳಿ ಬಂದಿತ್ತು. ಯಾವುದೇ ಪದ ಬಳಕೆ ಮಾಡಿದ್ರೂ ಕ್ಷಮೆ ಇರಲಿ, ಆ ಸಮುದಾಯಕ್ಕೆ ನೋವು ಉಂಟಾದ್ರೆ ನನಗೂ ನೋವು ಉಂಟಾದಂತೆ ಎಂದರು. ಸೋಮವಾರ ಒಂದು ಪ್ರತಿಭಟನೆ ಮಾಡಿದ್ವು. ಆಲೂರು ತಾಲೂಕಿನ ಹೊಸಮಠದಲ್ಲಿ ಒಂದು ಗ್ರಾಮ ಇದೆ, ಅಲ್ಲಿ ಗಣಿಗಾರಿಕೆ ನಡೀತಾ ಇತ್ತು. 9 ತಿಂಗಳಿಂದ ಅದನ್ನು ಗಣಿಗಾರಿಕೆ ನಿಲ್ಲಿಸಿದ್ವು. ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ನಾವು ನಿಲ್ಲಿಸಿ ಅದು ಇಲ್ಲಿವರೆಗೂ ಓಪನ್ ಆಗಿರಲ್ಲ. ಈಗ ಅದನ್ನು ಓಪನ್ ಮಾಡೋಕೆ ಅಂತ ಬರ್ತಾಯಿದ್ದಾರೆ. ನಮ್ಮಲ್ಲಿ ನನ್ನ ವಿರೋಧ ಏನು ಅಂತಂದರೆ, ಅಲ್ಲಿ ಆನೆ ಓಡಾಡುತ್ತೆ, ಆ ಸುತ್ತಮುತ್ತ ಮಧ್ಯದಲ್ಲಿ ಒಂದು ಹೊಸಮಠ ಊರಿದೆ, ಆ ಸುತ್ತಮುತ್ತ ಇದು ಸುತ್ತಲೂ ಬಂಡೆ ಇದೆ, ಬ್ಲಾಸ್ಟಿಂಗ್ ಮಾಡೋರು. ಆ ಬ್ಲಾಸ್ಟಿಂಗ್ ಮಾಡೋದ್ರಿಂದ ಮನೆಗಳೆಲ್ಲ ಬೆರುಕು ಬಿಟ್ಕೊಂಡಿದ್ದು, ಆ ವಿಚಾರವಾಗಿ ಇದಾಗಿತ್ತು. ಇದ್ರ ಜೊತೆಗೆ ಆ ಬೆಟ್ಟ ಒಂದು ಇತಿಹಾಸ ಇದೆ, ಅದು ಶಿಲುಬೆ ಬೆಟ್ಟ ಅಂತ ಹೇಳ್ಬಿಟ್ಟು ಕ್ರೈಸ್ತರು ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತಾರಂತೆ. ಅವರೆಲ್ಲ ನಮ್ಮ ಬೆಟ್ಟನ ಅಪವಿತ್ರವಾಗಿದೆ ಇದಾಗ್ತಾ ಇದೆ ಕಲ್ಲು ಗಣಿಗಾರಿಕೆಯಿಂದ ಅಂತ ಅವ್ರು ಬಂದರು. ಅಲ್ಲಿ ನೀರು ಬರುತ್ತೆ, ಮಳೆ ಬಂದಾಗ ಏನಾಗುತ್ತೆ ಅಂದರೆ, ಇನ್ನು ಈ ಕಲ್ಲು ಗಣಿಗಾರಿಕೆ ವರ್ಷೆಲ್ಲ ತೆಗಿರುತ್ತಲ್ಲ, ಅದು ಹರಿದ್ಬಿಟ್ಟು ಒಳಗಡೆ ಹೋಗುತ್ತೆ. ಅವ್ರಿಗೆ 3 ಎಕರೆನ ಲೀಸ್ ಕೊಟ್ಟಿದ್ದಾರೆ, ಇಲ್ಲೊಂದು 8-10 ಎಕರೆ ತೆಗೆದಿದ್ದಾರೆ. ಆಯಿತಾ, ನಮಗೆ ಅದು ಎಷ್ಟು ಎಕರೆ ಅದ್ರ ಬಗ್ಗೆ ನಾನು ಮಾತಿಲ್ಲ. ಮೊನ್ನೆ ನಾನು ಪ್ರತಿಭಟನೆ ಮಾಡಬೇಕಾದ್ರೆ ನಾನು ಮಾಧ್ಯಮ ಮುಂದೆ ಆಗಲಿ ಎಲ್ಲೂ ಮಾತಾಡ್ತಿರಲಿಲ್ಲ. ನಾನು ADC ಇದ್ರಂತೆ, ADC ಅವರು ಇರುವಂಥ ಸಂದರ್ಭದಲ್ಲಿ ತಮಿಳುನಾಡು ಮೂಲದ ಅಂತ ಹೇಳ್ಬಿಟ್ಟು ನಾನೊಂದು ಏನೋ ಪದ ಬಳಸಿದಂತೆ. ನನಗೆ ನನಗೆ ಮಾತಾಡಬೇಕು ಅಂತ ನಾನು ಮಾತಾಡಲ್ಲ, ಯಾರನ್ನೂ ನಿಂದಿಸಬೇಕು ಅಂತ ಯಾರನ್ನೂ ನಿಂದಿಸಿಲ್ಲ, ಏನೂ ಇಲ್ಲ. ನಾನು ಆ ಥರ ಏನಾದರೂ ನಾನು ಆ ಪದ ಬಳಸಿದರೆ ಅವ್ರಿಗೇನೋ ತೊಂದರೆ ಆ ಥರ ಬೇಜಾರಾಗಿದ್ದರೆ ನಾನು ಕ್ಷಮಾಪಣೆ ಕೇಳ್ತೀನಿ. ಯಾಕೆಂದರೆ ಅವರೆಲ್ಲ ನಮ್ಮ ಕನ್ನಡಿಗರೇ. ಅಲ್ಲಿ ಬಂದಿರೋದು ತಮಿಳುನಾಡು ಮೂಲದ ಅಂತ ಏನು ಹೇಳಿದ್ದೀನಂತೆ. ಆ ವಿಚಾರಕ್ಕೆ ಏನಾರ ನಾನು ಆ ಸಮುದಾಯಕ್ಕೆ ಏನಾರ ನನ್ನಿಂದ ನೋವಾಗುತ್ತೆ ಅಂತಂದರೆ ನನಗೂ ನೋವೇ ಅದು. ಯಾಕೆಂದರೆ ನಮ್ಮ ಜನಗಳಿಗೆ ನಾನು ನೋವು ಕೊಡೋಕ್ಕೆ ಇದು ಮಾಡಲ್ಲ. ಈಗ ಹೋರಾಟ ಮಾಡ್ತಿರೋದು ಜನಗಳಿಗೆ ಹೋರಾಟ ಮಾಡ್ತಿರೋದು. ಹಾಗಾಗಿ ಆ ವಿಚಾರದಲ್ಲಿ ನಾನು ಕ್ಷಮೆ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಜೊತೆಗೆ ಇನ್ನೊಂದು ಅಂತಂದರೆ, ಅವ್ರಿಗೆ ಬೇರೆ ಡೈವಿಟ್ಟು ನಿಮ್ಗೆ ಹೊಟ್ಟೆಪಾಡು ಅಂತ ಹೇಳ್ತೀರಿ. ಅಲ್ಲಿ ಇರುವಂತಹ 15 ಹಳ್ಳಿಗಳಿದೆ. ಆ 15 ಹಳ್ಳಿಗಳ ಅವ್ರ ಜೀವನ ಅಲ್ಲಿ ಕಟ್ಕೊಂಡಿದ್ದಾರೆ. ಅವರು ಮಕ್ಕಳು ಜಾಗ ಅವ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧಗಳನ್ನ ಕಸ್ಕೊಳ್ಳೋದು ಕೆಲಸ ನೀವು ಮಾಡಿಬಿಡಿ. ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಇನ್ನೊಂದು ಜಾಗ ಇದೆ, ಆ ಜಾಗದಲ್ಲಿ ಬೇರೆಯವ್ರಿಗೆ ಕೊಟ್ಟಿದ್ದಾರೆ, ಆ ಜಾಗದಲ್ಲಿ ನಿಮಗೂ ಮಾಡಿಕೊಡ್ತೀನಿ. ದಯವಿಟ್ಟು ಈ ಹೋರಾಟಗಳನ್ನ ಇಲ್ಲಿ ಬಿಡಿ. ಆ ರೀತಿ ಮಾಡಿ. ಬೇರೆ ಕಡೆ ಅಲ್ಲಿ ಯಾರೂ ಕೇಳಕ್ಕೆ ಬರಲ್ಲ, ಅಂಥ ಜಾಗದಲ್ಲಿ ಮಾಡಿ. ದಯವಿಟ್ಟು ಇಲ್ಲಿ ಅವ್ರಿಗೆ ಹೊಸಮಠ ಆ ಸುತ್ತಮುತ್ತ ಏನು ಗ್ರಾಮಗಳವೆ, ಆ ಗ್ರಾಮದ ಜನಗಳಿಗೆ ತಾವು ನೋಯಿಸ್ಬೇಡಿ. ಅವರು ನಿಮ್ಗೆ ನೋಯಿಸೋಕ್ಕೆ ಇಷ್ಟಪಡ್ತಲ್ಲ. ಇದನ್ನು ಇಲ್ಲಿಗೆ ಅಂತ್ಯ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಮಾತಿನ ನಿಮಗೆ ನೋವಿದ್ರೆ ದಯವಿಟ್ಟು ಕ್ಷಮಿಸೋದು ಎಲ್ಲರಿಗೂ ಇದ್ದೇ ಇರುತ್ತೆ. ಗಂಗೆನೇ ಮೂಸಲು ಎತ್ತಿ ನಮ್ಮನ್ನ ಜೀವ ಉಳಿಸೋಕ್ಕೆ ಇದು ಮಾಡ್ತಾರೆ. ಹಾಗಾಗಿ ಮನುಷ್ಯರು ನಾವು ತಿಳಿದಿರೋಂಥವ್ರು, ವಿಚಾರವಂತರು, ಹೋರಾಟಗಾರರು ನೀವಿದ್ದೀರಿ, ಜನಾಂಗದ ನಾಯಕರುಗಳಿದ್ದೀರಿ. ಅರ್ಥ ಮಾಡ್ಕೊಳ್ಳಿ, ನನ್ನ ಹೋರಾಟ ಎಲ್ಲಿದೆ, ಯಾವ ಹೋರಾಟದಿಂದ ಯಾವ ಹೋರಾಟ ತಿರುವು ಹೆಂಗೆ ಪಡಿತಾ ಇದೆ, ಆ ತಿರುವು ಪಡಿಬಾರ್ದು ಅನ್ನೋದು ನನ್ನ ಇದು. ಯಾಕೆಂದರೆ ಇದು ಗಣಿಗಾರಿಕೆ ಹೋರಾಟ ಆಗಲಿ, ಇದು ಜಾತಿಯ ವಿಚಾರವಾಗಿ ಬಂದರೆ ಅದು ನಮಗೂ ಶ್ರೇಯಸ್ಸಲ್ಲ, ನಿಮಗೂ ಶ್ರೇಯಸ್ಸಲ್ಲ, ಯಾರಿಗೂ ಶ್ರೇಯಸ್ಸಲ್ಲ, ಸಮಾಜಕ್ಕೆ ಕಂಟಕವಾದ ಒಂದು ವಿಚಾರ ಅಂತ ಹೇಳ್ತೀನಿ. ದಯವಿಟ್ಟು ನನ್ನಿಂದ ಕ್ಷಮಾಪಣೆ ಬೇಕು ಅಂತ ಹೇಳಿದ್ರಿ, ನಾನು ಕೊಟ್ಟಿದ್ದೀನಿ. ದಯವಿಟ್ಟು ಕ್ಷಮಿಸಿ. ಸಕಲೇಶಪುರ ಪಟ್ಟಣದ ಹಳೆ ಬಸ್ ನಿಲ್ದಾಣ ಸಮೀಪ ರಸ್ತೆ ಬದಿಯಲ್ಲಿ ತರಕಾರಿ ಮತ್ತು ಸೊಪ್ಪು ಮಾರಾಟ ಮಾಡಿ ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಯುಂಟು ಮಾಡುತ್ತಿದ್ದ ಪ್ರಕರಣದಲ್ಲಿ ಸಕಲೇಶಪುರದ ಬಾಗಿಗದ್ದೆ ನಿವಾಸಿ ಆಯಾದ್ ಖಾನ್ ಅವರಿಗೆ ನ್ಯಾಯಾಲಯವು ವಿಶಿಷ್ಟ ಶಿಕ್ಷೆ ವಿಧಿಸಿದೆ. ಕಳೆದ ಗುರುವಾರ ಸಾರ್ವಜನಿಕರಿಂದ ಬಂದ ದೂರು ಆಧರಿಸಿ ಸಕಲೇಶಪುರ ನಗರ ಪೊಲೀಸ್ ಠಾಣೆಯವರು ಪ್ರಕರಣ ದಾಖಲಿಸಿಕೊಂಡಿದ್ರು. ನಂತರ ಅದನ್ನ ಸಕಲೇಶಪುರದ ಸಿಜೆಎಂ ಹಾಗೂ ಜೆಎಂಎಫ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯವು 19ರಂದು ಆಯಾದ್ ಖಾನ್ ಅವರಿಗೆ 4 ದಿನಗಳ ಕಾಲ ಪ್ರತಿದಿನ 2 ಗಂಟೆಗಳಷ್ಟು ಸಕಲೇಶಪುರ ನಗರ ಪೊಲೀಸ್ ಠಾಣೆಯ ಆವರಣದಲ್ಲಿ ಕಸ ಗುಡಿಸುವುದು ಮತ್ತು ಸ್ವಚ್ಛತಾ ಕಾರ್ಯ ಮಾಡಬೇಕೆಂದು ಆದೇಶ ಹೊರಡಿಸಿದೆ. ಸೇವೆ ಸಮರ್ಪಕವಾಗಿ ಪಾಲನೆಯಾಗದಿದ್ದರೆ ಇನ್ನು 4 ದಿನಗಳ ಕಾಲ ಶಿಕ್ಷೆಯನ್ನ ವಿಸ್ತರಿಸಲಾಗುವುದು ಎಂದು ನ್ಯಾಯಾಲಯವು ಎಚ್ಚರಿಕೆ ನೀಡಿದೆ. ಇನ್ನು ಸಮುದಾಯ ಸೇವೆ ಶಿಕ್ಷೆ ವಿಧಿಸಿರುವುದು ಸ್ಥಳೀಯರಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ದಂಡದ ಬದಲು ಸಮಾಜೋಪಯೋಗಿ ಕೆಲಸ ಮಾಡುವಂತೆ ನೀಡಿದ ಈ ತೀರ್ಪು ಮಾದರಿಯಾಗಿದೆ ಎಂದು ನಾಗರಿಕರು ಅಭಿಪ್ರಾಯಪಟ್ಟಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆ ಅನೇಕ ಕುಟುಂಬಗಳಿಗೆ ಭರವಸೆ ನೀಡುವ ಯೋಜನೆಯಾಗಿದ್ದು, ಪಂಚ ಗ್ಯಾರಂಟಿ ಯೋಜನೆ ತಲುಪದಿರುವ ಕುಟುಂಬಗಳನ್ನು ಅಧಿಕಾರಿಗಳು ಗುರುತಿಸಿ ಕ್ರಮ ವಹಿಸುವಂತೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪೃಥ್ವಿ ಜಯರಾಮ್ ಸೂಚಿಸಿದರು.
ಆಲೂರು ತಾಲೂಕಿನ ಪಾಳ್ಯ ಗ್ರಾಮ ಪಂಚಾಯಿತಿ ಹೊಯ್ಸಳ ಸಭಾಂಗಣದಲ್ಲಿ ಹೋಬಳಿ ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಪಂಚ ಗ್ಯಾರಂಟಿ ಯೋಜನೆ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಈ ಯೋಜನೆಗಳು ಜನರ ಆರ್ಥಿಕ ಸಬಲೀಕರಣಕ್ಕೆ ನೆರವಾಗಿದ್ದು, ಬಡವರ ದೀನದಲಿತರ ರಕ್ಷಣೆ ಮತ್ತು ಬಡತನ ಹಸಿವು ನಿವಾರಣೆಗೆ ಮಾಡುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಇನ್ನು ಕೆಲ ಅರ್ಹ ಫಲಾನುಭವಿಗಳಿಗೆ ಯೋಜನೆಗಳ ಲಾಭ ಪಡೆಯಲು ಸಾಧ್ಯವಾಗುತ್ತಿಲ್ಲ. ಸಂಬಂಧಪಟ್ಟ 5 ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅರಿವು ಕಾರ್ಯಕ್ರಮವನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಶಿಬಿರಗಳನ್ನು ನಡೆಸಲಾಗುವುದು ಎಂದರು. ಪಂಚಾಯಿತಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಒಂದು ಶಿಬಿರವನ್ನು ಮಾಡಬೇಕು ಅಂತಿದ್ದೀವಿ. 5 ಇಲಾಖೆಯನ್ನು ಒಳಗೊಂಡಂತೆ ನಮ್ಮ ಗ್ಯಾರಂಟಿ ಯೋಜನೆಯ ಒಂದು ಫಲಾನುಭವಿಗಳನ್ನ ಕಟ್ಟಕಡೆಯ ಫಲಾನುಭವಿ ರೀಚ್ ಆಗಬೇಕು. ಮತ್ತೆ ನಾವು ಏನು ಪ್ರಗತಿ ಇಲ್ಲಿವರೆಗೂ ಸಾಧಿಸಿದೀವಿ, ಯಾರಿಗೆ ಅನುಕೂಲ ಆಗಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಶಿಬಿರವನ್ನು ಶೀಘ್ರದಲ್ಲಿ ಒಂದು ನಮ್ಮ ಇಒ ಸರ್ ಜೊತೆ ಮತ್ತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದ ಅಂದರೆ ಸರ್ಕಾರದ ಮಟ್ಟದಿಂದ ಒಂದು ನಾವು ಪ್ರಸ್ತಾವವನ್ನು ಸಲ್ಲಿಸಿ ಅವರು ಏನು ದಿನಾಂಕ ನಿಗದಿ ಮಾಡ್ಕೊತೀವಿ, ಆ ದಿನಾಂಕದಂದು ನಾವು ಇಲ್ಲಿ ಪ್ರಥಮ ಆಲೂರು ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಅದು ಹೋಬಳಿ ಮಟ್ಟ ಮತ್ತು ಪಂಚಾಯತಿ ಮಟ್ಟದ ಪ್ರಥಮ ಶಿಬಿರವನ್ನು ಪಾಳ್ಯದಲ್ಲಿ ನಾವು ಮುಂದಿನ ದಿನಗಳು ಮಾಡೋಣ. ಅದಕ್ಕೆ ಎಲ್ಲರ ಒಂದು ಇಲಾಖೆ ಮತ್ತು ನಮ್ಮ ಗ್ಯಾರಂಟಿ ಯೋಜನೆ ಸದಸ್ಯರ ಒಂದು ಸಮನ್ವಯವನ್ನು ಸಾಧಿಸಿಕೊಂಡು ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡು ಅತಿ ಹೆಚ್ಚು ಜನರನ್ನು ಇಲ್ಲಿ ಸೇರಿಸಿಕೊಂಡು ಜನರಿಗೆ ಏನು ನಾವು ಅದರಲ್ಲೂ ವಿಶೇಷವಾಗಿ ನಮ್ಮ ಯುವ ನಿಧಿದು ಏನಿದೆ, ಇವತ್ತು ಯುವಕರು ನಾವು ಪ್ರಗತಿ ಅಂದರೆ 5 ಯೋಜನೆಯಲ್ಲಿ ನಾವು ತುಂಬ ಹಿಂದೆ ಇರೋದು ಯುವ ನಿಧಿಯಲ್ಲಿ. ಯಾಕಂದ್ರೆ ಯುವಕರನ್ನ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಅದು ಟೆಕ್ನಿಕಲ್ ರೀಸನ್ಸ್ ತುಂಬಾ ಇದೆ. ಯಾಕೆ ಅನ್ನೋ ಕಾರಣ ಕೂಡ ಹುಡುಕಬೇಕಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುಬ್ರಹ್ಮಣ್ಯ ಶರ್ಮಾ ಮಾತನಾಡಿ, ತಾಲೂಕಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆ 92% ಪ್ರಗತಿಯಲ್ಲಿದೆ. ಸಂಬಂಧಪಟ್ಟ ಎಲ್ಲ 5 ಇಲಾಖಾ ಅಧಿಕಾರಿಗಳು ಯೋಜನೆಯ ಲಾಭಗಳನ್ನು ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಉತ್ತಮ ಕಾರ್ಯವನ್ನ ಮಾಡುತ್ತಿದ್ದಾರೆ. 100% ಫಲಾನುಭವಿಗಳನ್ನ ತಲುಪುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕ್ರಮಗಳನ್ನು ನಿಯಮಾನುಸಾರ ಪಾಲಿಸಬೇಕಾಗಿದೆ ಎಂದರು. 74 ಕುಟುಂಬ ಇದೆ ನಮ್ಮ ಇದ್ರ ಪ್ರಕಾರ. ಮೀನುಗಾರರ ಕುಟುಂಬ ಆದ್ರೆ ಅವ್ರದ್ದು ಅಡ್ರೆಸ್ ಅದು ಯಾವ್ದೋ ಇದ್ರಲ್ಲಿ ಬರುತ್ತೆ, ಯಾವ್ದೆಲ್ಲ ಇದ್ರಲ್ಲಿ ಬರುತ್ತೆ, ಅವರು ಬೇರೆ ರಾಜ್ಯದವರಾದ್ರೂ ಸಹ ನಾವು ಎಲ್ಲ ಕೊಡಿಸ್ತಾ ಇದೀವಿ ಸರ್. ಬೇರೆ ರಾಜ್ಯದವರು ಎಲ್ಲ ಇಲ್ಲಿ ಕಾಫಿ ತೋಟದಲ್ಲಿ ಅಲ್ಲಿ ಎಲ್ಲ ಕೆಲಸದಲ್ಲಿ ಇದ್ದಾರೆ. ನಮ್ಮ ತಾಲೂಕಿನ ಯಾವ ಇದರಲ್ಲಿ ಇದ್ದಾರೆ ಅವರೀಗ? ಗಂಜಿಗೆರೆ ಸರ್. ಗಂಜಿಗೆರೆಯಲ್ಲಿ ಕೆಲವು ಜನ ಇಲ್ಲಿ ಅಡ್ರೆಸ್ಗೆ ಮಾಡಿಸಿ ಇಲ್ಲಿ ಅಡ್ರೆಸ್ಗೆ ರೇಷನ್ ಕಾರ್ಡ್ ತಗೊಂಡು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಅಧಿಕಾರಿ ವಿಜಯಲಕ್ಷ್ಮಿ ಮಾತನಾಡಿ, ತಾಲೂಕಿನಲ್ಲಿ ಒಟ್ಟು 340 ಫಲಾನುಭವಿಗಳು ಯುವ ನಿಧಿ ಯೋಜನೆಯಲ್ಲಿ ನೋಂದಣಿಯಾಗಿದ್ದು, ಡಿಬಿಟಿ ಮುಖಾಂತರ 271 ಫಲಾನುಭವಿಗಳು ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಶಿಬಿರಗಳನ್ನು ಮಾಡಿ ಇನ್ನೂ ಹೆಚ್ಚಿನ ಫಲಾನುಭವಿಗಳನ್ನ ಈ ಯೋಜನೆ ಅಡಿ ನೋಂದಾಯಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅದೇ ನಾನು ನಿನ್ನೆ ಬಂತು ನನಗೆ ಮೆಸೇಜ್, ಮುಂಚೆನಾಗಿ ನಾನು ಕಾಲೇಜ್ ಒಬ್ಬರೇ ಎಲ್ಲ ಇರೋದು ಮನೆಯಲ್ಲಿ ಕರೆದು ಅವರಿಗೆ ಪ್ರಚಾರ ಮಾಡಬೇಕು ಅನ್ನೋದು ಇತ್ತು. ಅಂದರೆ ಎಲ್ಲ ಕಡೆ ಮಾಡ್ತಾ ಇರ್ತಲ್ಲ, ಈಗ ಒಂದೇ ಆಗಿರೋದ್ರಿಂದ ನಾವೇ ಮಾಡಿಕೊಡ್ತೀವಿ. ಬಟ್ ನೀವು ಬಂದರೆ ಮತ್ತೆ ಮುಂದಿನ ತಿಂಗಳಲ್ಲಿ ನಾವೀಗ ಹೋಬಳಿ ಮಟ್ಟದ ಒಂದು ಶಿಬಿರ ಮಾಡಬೇಕಾಗಿದೆ. ಸೊ ಪಾಳ್ಯ ಭಾಗದಲ್ಲೇ ಮಾಡಬೇಕು. ಸೊ ಇಲ್ಲೇ ಪಾಳ್ಯ ಪಂಚಾಯತಿ ಇಲ್ಲಿ ಮೀಟಿಂಗ್ ಇಲ್ಲೇ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಶಿಬಿರನ ಇಲ್ಲೇ ಮಾಡಿ ಸಾರ್ವಜನಿಕ ಶಿಬಿರ ಇದು ಕರೆದುಬಿಟ್ಟು ಫಲಾನುಭವಿಗಳು ತಪ್ಪದ್ರೆ ಇದರಿಂದ ಆಚೆ ಏನಿದ್ದಾರೆ ಹೆಚ್ಚು ಪ್ರಚಾರ ಮಾಡಿ ಕಷ್ಟ ಆಗಿದೆ. ನಮ್ಮ 5 ಗ್ಯಾರಂಟಿಗೆ ಸಂಬಂಧಪಟ್ಟಂಗೆ ಮಾಡ್ತಾ ಇದೀವಿ. ಅದ್ರಲ್ಲಿ ಅದು ಕೂಡ ಇರುತ್ತೆ. ಹಾಗಾಗಿ ಒಂದು ಸರಿ ಅಲ್ಲಿ ಈಗ ಯಾಕಂದ್ರೆ ನಮ್ಮ ಆಲೂರು ತಾಲೂಕು ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ಹಾಸನ ನಿಯರ್ ಬೈ ಇರೋದ್ರಿಂದ ಇರೋರೆಲ್ಲ ಹಾಸನ ಓದ್ತಾ ಇರ್ತಾರೆ. ನಮ್ಮ ಆಲೂರಲ್ಲಿ ಇರೋದು ಒಂದೇ ಕಾಲೇಜು. ವರ್ಷಕ್ಕಾಲ 50 ರಿಂದ 60 ಜನ ಸಿಗ್ಬೋದು ಅಷ್ಟೇ. ಆದ್ರೆ ಇಡೀ ಎಂಟೈರ್ ತಾಲೂಕಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ. ಅವರು ಹೊರಗಡೆ ಇರೋದ್ರಿಂದ ನಮಗೆ ಡೇಟಾ ಇಲ್ಲ. ಅದರಲ್ಲೂ ನಮಗೆ ಹಾಸನ ಕಾಲೇಜ್ ಮುಖಾಂತರ ನೀವೇ ನಮಗೆ ಅಲ್ಲಿಂದ ಡೇಟಾನ ಕೊಡಿಸ್ಬೇಕಾಗಿದೆ. ಸಭೆಯಲ್ಲಿ ತಾಲೂಕು ಆಹಾರ ನಿರೀಕ್ಷಕ ಮೋಹನ್, ಸದಸ್ಯರಾದ ಯೋಗೀಶ್ ಭರತವಳ್ಳಿ, ಶ್ರೀಧರ್, ಹಳೆ ಆಲೂರು ಸೇರಿದಂತೆ ಇತರರು ಇದ್ದರು. ಕಲಬುರಗಿ ನಗರದ ಲ್ಯಾಪ್ರಸಿ ಕಾಲೋನಿಯ ಮನೆಯೊಂದರೊಳಗೆ ವ್ಯಕ್ತಿಯನ್ನ ವಿವಸ್ತ್ರಗೊಳಿಸಿ ದೊಣ್ಣೆಯಿಂದ ಹೊಡೆದು ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ನಡೆದಿದೆ.
ವೃತ ದುರ್ದೈವಿಯನ್ನ ಚಂದಸಾಬ್ ಎಂದು ಗುರುತಿಸಲಾಗಿದ್ದು ಘಟನೆ ಕಳೆದ ರಾತ್ರಿ ನಡೆದಿದೆ ಎಂದು ಶಂಕಿಸಲಾಗಿದೆ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎಂದು ಪೊಲೀಸರು ಶಂಕಿಸಿದ್ದು, ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಪರಿಚಿತರೇ ಮನೆಗೆ ಬಂದಿದ್ದು ತಡರಾತ್ರಿ ಎಣ್ಣೆ ಪಾರ್ಟಿ ಮಾಡಿ ನಂತರ ಈ ಕೃತ್ಯ ಎಸಗಿದ್ದಾರೆ ಎಂದು ತಿಳಿದು ಬಂದಿದೆ. ಕೊಲೆಯ ಬಗ್ಗೆ ಮಾಹಿತಿ ಪಡೆದ ಆರ್ಜಿ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಆರ್ಜಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ಮಾತೋಶ್ರೀ ಹೋಳಿಯಮ್ಮ ಮಹಿಳಾ ಕಾಲೇಜು ಸಭಾಂಗಣದಲ್ಲಿ ಕುಷ್ಟಗಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಉದ್ಘಾಟನಾ ಸಮಾರಂಭ ಶನಿವಾರ ಜರುಗಿತು. ಮುಖ್ಯ ಅತಿಥಿಗಳಾಗಿ ಪ್ರಗತಿಪರ ರೈತ ಡಾಕ್ಟರ್ ದೇವೇಂದ್ರಪ್ಪ ಬಲೂಟಗಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಸಾಹಿತ್ಯ ಮತ್ತು ಕನ್ನಡದ ಸತ್ವ ಉಳಿದಿರುವುದು ಹಳ್ಳಿಗಾಡಿನ ಪ್ರದೇಶದಲ್ಲಿ ಮಾತ್ರ. ನಗರ ಪ್ರದೇಶಗಳಲ್ಲಿ ಈ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಯುವ ಪೀಳಿಗೆ ಸಕ್ರಿಯರಾಗಬೇಕು ಎಂದರು. ಮಡಿಲುಗಳಿರಲಿ ತಾಯಿಯ ಮಡಿಲೇ ಶಾಶ್ವತ, ಹಾಗೆ ಕೋಟಿ ಕೋಟಿ ಭಾಷೆಗಳಿರಲಿ ನನ್ನ ಕನ್ನಡವೇ ಹಿತ. ಸೊ ಆಚರಣೆಗೇನು ಬರ ಇಂದಲ್ಲ ನಾಳೆ ಮಾಡುವೆವು, ಆದರೆ ಕನ್ನಡವೇ ನಮ್ಮಮ್ಮ ಎಂದು ಹಿಂದೆ ಇಂದು ಮುಂದೆಂದು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳುವೆವು, ಕನ್ನಡಿಗಳಾಗಿ ನನಗೆ ಕನ್ನಡವೇ ನಮ್ಮ ಹೆಮ್ಮೆ ಎಂದು. ಸೊ ಮರುಜನ್ಮ ಹೊಂದಿದ್ದರೆ ಮತ್ತೆ ಕನ್ನಡಿಗಳಾಗಿ ಹುಟ್ಟುವೆ, ಇನ್ನೊಮ್ಮೆ ಕನ್ನಡಿಗಳಾಗಿ ಹುಟ್ಟುವೆ, ಜೈ ಕನ್ನಡಾಂಬೆ ಎಂದು ಹೇಳಿ ಒಕ್ಕಲಿಗ ಸಮುದಾಯದವರು ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಇದ್ದು, ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಧರ್ಮವನ್ನ ಹಿಂದೂ ಜಾತಿಯನ್ನು ಒಕ್ಕಲಿಗ ಎಂದು ನಮೂದಿಸಬೇಕು ಎಂದು ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಮುದಾಯದ ಆದಿಚುಂಚನಗಿರಿ ಶ್ರೀಗಳು ಕರೆ ಕೊಟ್ಟಿದ್ದು ನಾವೆಲ್ಲರೂ ರಾಜಕೀಯ ಬದಿಗೊತ್ತಿ ನಾವೆಲ್ಲರೂ ಒಟ್ಟಾಗಿ ಒಕ್ಕಲಿಗ ಎಂದು ಬರೆಸಬೇಕು. ಗುಬ್ಬಿ ತಾಲೂಕಿನಲ್ಲಿ ನಮ್ಮ ಸಮುದಾಯದವರು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಎಂದು ನಮೂದಿಸಬೇಕು ಎಂದು ಮನವಿ ಮಾಡಿದ್ರು. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಕಾಣಬೇಕಾದ್ರೆ ನಾವೆಲ್ಲರೂ ಜಾತಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಎಂದು ಬರೆಸಬೇಕು. ಉಪಜಾತಿಯಲ್ಲಿ ನೀವು ಬೇರೆ ಬೇರೆ ಜಾತಿ ಬರೆಸಿಕೊಳ್ಳಿ, ಆದರೆ ಧರ್ಮವನ್ನ ಹಿಂದೂ ಜಾತಿಯಲ್ಲಿ ಒಕ್ಕಲಿಗ ಎಂದು ಬರೆಸಬೇಕು ಎಂದರು. 2ನೇ ತಾರೀಕು ಜಾತಿ ಗಣತಿ ಏನು ರಾಜ್ಯದಲ್ಲಿ ಏನು ಶುರುವಾಗ್ತಾ ಇದೆ, ಅದರಲ್ಲೂ ಈ ನವರಾತ್ರಿ ಸಂದರ್ಭದಲ್ಲಿ ಶುರು ಮಾಡಿದ್ದಾರೆ. ತರಾತುರಿಯಲ್ಲಿ ಈ ಸರ್ಕಾರ ಜಾತಿ ಗಣತಿಯನ್ನು ಮಾಡಬೇಕು ಅಂತ, ಅದರಲ್ಲೂ ಒಕ್ಕಲಿಗ ಸಮುದಾಯದಲ್ಲಿ ಉಪಜಾತಿಗಳನ್ನು ಮಾಡಿ ಕ್ರಿಶ್ಚಿಯನ್ಸ್ ಗೌಡರು ಬೇರೆ ಬೇರೆ ಉಪಜಾತಿಗಳನ್ನು ಇದನ್ನು ಮಾಡಿಕೊಂಡು ಏನು ಹೊರಟಿದ್ದಾರೆ. ಏನು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಏನು ನಡೀತು ಮೊನ್ನೆ ನಮ್ಮ ಶ್ರೀಗಳ ನೇತೃತ್ವದಲ್ಲಿ, ಪಕ್ಷಾತೀತವಾಗಿ ರಾಜ್ಯದ ದೊಡ್ಡ ದೊಡ್ಡ ಒಕ್ಕಲಿಗರ ನಾಯಕರು ಸೇರಿ ಇದನ್ನು ವಿರೋಧವನ್ನು ಮಾಡಿದ್ದಾರೆ. ನಾವು ಸಹ ನಮ್ಮ ತಾಲೂಕಿನಲ್ಲಿ ಅನೇಕ ಹಿರಿಯರು ಮತ್ತು ನಾಯಕರು ಪಕ್ಷಾತೀತವಾಗಿ ನಾವು ಜಾತಿ ಗಣತಿಗೆ ನಾವು ಸಹ ಕರೆ ಕೊಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಜನತೆಗೆ, ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ತಾವೆಲ್ಲ ಜಾತಿ ಕಾಲಮ್ನಲ್ಲಿ ಮತ್ತು ಒಕ್ಕಲಿಗ ಅಂತ ನಮೂನೆ ಏನೋ ನಮೂದಿಸಬೇಕು, ಮತ್ತು ಹಿಂದೂ ಒಕ್ಕಲಿಗ ಅಂತ ಹೇಳ್ಬಿಟ್ಟು ಅನೇಕ 99 ಜಾತಿ ನಮ್ಮ ಉಪಜಾತಿಗಳು ಇದ್ದಾವೆ. ಯಾವುದೇ ಜಾತಿಗಳು ಇದ್ರೂ ಸಹ ಒಕ್ಕಲಿಗ ಸಮುದಾಯ ಅಂತ ಹೇಳ್ಬಿಟ್ಟು ನಾವು ಜಾತಿ ಗಣತಿಯಲ್ಲಿ ಭಾಗವಹಿಸಬೇಕು. ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಕಾಂತರಾಜು ವರದಿ ಆಯೋಗದ ಪ್ರಕಾರ ರಾಜ್ಯ ಸರ್ಕಾರ 15 ದಿವಸದ ಒಳಗೆ ಜಾತಿ ಸಮೀಕ್ಷೆಯನ್ನ ತರಾತುರಿಯಲ್ಲಿ ಮುಗಿಸಲು ಹೊರಟಿರುವುದು ಸರಿಯಲ್ಲ. ಜಾತಿ ಗಣತಿ ಸಮೀಕ್ಷೆ ಮಾಡುವ ಅವಶ್ಯಕತೆ ಇರಲಿಲ್ಲ, ಆದರೆ ಸರ್ಕಾರ ಮಾಡಲಿ, ಕೂಲಂಕುಷವಾಗಿ ಮಾಡಲಿ. ಈಗಿರುವ ಕಾಲಾವಕಾಶದಲ್ಲಿ ಮುಗಿಸಲು ಆಗುವುದಿಲ್ಲ. ಸರ್ಕಾರ ಜಾತಿ ಗಣತಿ ಸಮೀಕ್ಷೆ ಮಾಡಲಿ, ಆದರೆ ಎಲ್ಲ ಸಮುದಾಯದವರಿಗೂ ನ್ಯಾಯಸಮ್ಮತವಾಗಿ ಮಾಡಬೇಕು ಎಂದರು. ವರದಿ ಆಯೋಗದ ಪ್ರಕಾರ 15 ದಿವಸದಲ್ಲಿ ಜಾತಿ ಗಣತಿ ಮಾಡಬೇಕು ಅಂತ ತರಾತುರಿಯಲ್ಲಿ ಹೊರಟಿದೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮುದಾಯಗಳಿಗೂ ಸಮಾಂತರವಾಗಿ ಸರ್ಕಾರದ ಸವಲತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ಹೊರಟಿದೆ. ಇದು ತರಾತುರಿಯಲ್ಲಿ ನಡೀತಾ ಇದೆ. ಇದು ಅವಶ್ಯಕತೆ ಇರಲಿಲ್ಲ, ಆದರೂ ಮಾಡಿದ್ರೆ ಕಾಲಾವಕಾಶದ ಕೊರತೆ ಇದೆ. ಇನ್ನು ಪೋಸ್ಟ್ಪೋನ್ ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಲಾವಕಾಶ ಕೊಟ್ಟು ನ್ಯಾಯಯುತ ಸಮ್ಮತವಾಗಿ ಪ್ರತಿ ಸಮುದಾಯನ, ಪ್ರತಿ ಜನಾಂಗದನ್ನು ಕ್ರಮಬದ್ಧವಾಗಿ ಜಾತಿ ಗಣತಿ ಮಾಡಬೇಕು ಅನ್ನೋದು ಒಂದು ನಮ್ಮ ವೈಯಕ್ತಿಕ ಅಭಿಪ್ರಾಯ. ಮತ್ತು ಏನೀಗ ನಮ್ಮ ಒಕ್ಕಲಿಗರ ಸಮುದಾಯಕ್ಕೆ
ಉಪಜಾತಿಗಳು ಸಾಕಷ್ಟಿದೆ. ಆ ಉಪಜಾತಿಗಳು ದಯವಿಟ್ಟು ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮುದಾಯದ ಒಕ್ಕಲಿಗ ಸಮುದಾಯದ ಜನಾಂಗದಲ್ಲಿ ನಾನೊಂದು ಮನವಿ, ದಯವಿಟ್ಟು ನಿಮ್ಮ ಉಪಜಾತಿಗಳು ಯಾವುದೇ ಇರಲಿ ಅದು ಕಾಲಮ್ ನಂಬರ್ 10ಗೆ ಮೆನ್ಷನ್ ಮಾಡಿ ಉಪಜಾತಿ ಒಕ್ಕಲಿಗ ಅಂತ ಮಾಡಿ, ಮತ್ತು ಕಾಲಮ್ ನಂಬರ್ 9ಗೆ 1541 ಕೋಡ್ ನಂಬರ್ ಹೊಡೆದು ಒಕ್ಕಲಿಗ ಅನ್ನೋದು ಮೆನ್ಷನ್ ಮಾಡಿ, ಧರ್ಮದಲ್ಲಿ ಹಿಂದೂ ಧರ್ಮ ಅಂತ ಮೆನ್ಷನ್ ಮಾಡಿ. ಹೀಗೆ ಮಾಡಿ ಯಾವುದೇ ಕಾರಣದಲ್ಲಿ ನಾವು ಒಕ್ಕಲಿಗ ಸಮುದಾಯ ಒಗ್ಗಟ್ಟಾಗಿರಬೇಕು. ನಮ್ಮದು ಏನಾದರೂ ಸರ್ಕಾರದ ಸವಲತ್ತುಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ರಂಗದಲ್ಲಿ ನಾವು ಮುಂದೆ ಬರಬೇಕು ಅಂದರೆ ನಮ್ಮ ಸಮುದಾಯ ಎಲ್ಲ ಒಗ್ಗಟ್ಟಾಗಿರಬೇಕು ಅಂತ ನಾನು ತಾಲೂಕಿನ ಎಲ್ಲ ಸಮುದಾಯ ಜನಾಂಗಕ್ಕೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಲು. ಈ ಸಂದರ್ಭದಲ್ಲಿ ಒಕ್ಕಲಿಗ ಸಂಘದ ಜಿಲ್ಲಾಧ್ಯಕ್ಷ ಕರಿಯಪ್ಪ, ಮುಖಂಡರಾದ ಭೈರಪ್ಪ, ಬ್ಯಾಟರಂಗೇಗೌಡರು, ರಘು, ನಾಗರಾಜು, ದೇವರಾಜು, ರಂಗನಾಥು, ಲಕ್ಷ್ಮೀಕಾಂತ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಳೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಚಾಮುಂಡಿ ಬೆಟ್ಟದಲ್ಲಿ ಬಾರದ ಸಿದ್ಧತೆ. ಕಾರ್ಯಕ್ರಮದಲ್ಲಿ ದಸರಾ ಉದ್ಘಾಟಕಿ ಬಾನು ಮುಸ್ತಾಕ್, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಹಲವರ ಭಾಗಿ. ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ. ಕಿಡಿಗೇಡಿಗಳಿಗಾಗಿ ಪೊಲೀಸರ ಶೋಧ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಸ್ಥಳೀಯರು ಆಗ್ರಹ. ಹಿಂದೂಗಳನ್ನ ಉಳಿಯುವುದು ಕಾಂಗ್ರೆಸ್ ಅಜೆಂಡಾ. ಕಾಂಗ್ರೆಸ್ ಸಚಿವರು ಶಾಸಕರನ್ನ ಸಮುದಾಯಗಳು ಕ್ಷಮಿಸಲ್ಲ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ವಿರುದ್ಧ ಅಶೋಕ್ ಗಂಭೀರ ಆರೋಪ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.